2026ನೇ ಸಚೇತನ ರೈತ ಲೋಕ. ಇದೇನಪ್ಪ ರೈತರ ಗದ್ದುಗೆ ಸ್ಫೂರ್ತಿ ಅಂಥೇಳಿ ಅಂಟಿಸ್ಯಾನ ನೋಡ್ರಿ. ಇದೇನಪ್ಪ ನಿಸರ್ಗ ರೀ. ನಿಸರ್ಗ ದೇವತೆಗೊಂದು ನಮನ ಅಂಥೇಳಿ ಮೇಡಮ್ ಹೆಚ್ಚನ. ಇದು ಹೊಲ ರೀ, ಉಳುಮೆ ಮಾಡಿದ್ದು. ಇದು ಭೂತಾಯಿ ಅಂಥೇಳಿ ಇನ್ನೊಂದು ಹೆಸರು ಕೊಟ್ಟಾನ. ಒಡ್ಡು ಹಾಕಿದ್ದು ಬಂದ. ಇದು ದರೆ. ಇದು ರೈತ ಗೀತೆ ಅಂತ. ರಾಷ್ಟ್ರ ಏನಪ್ಪ ಇದು ರಾಷ್ಟ್ರ ಕವಿ ಕುವೆಂಪು ಅವರು ರಚನೆ ಮಾಡಿದ್ದು ರೈತ ಗೀತೆ ಅಂತ. ಇದೇನಪ್ಪ ಹ್ಯಾಪಿ ಭೋಗಿ ಅಂತ ಅನ್ಸ್ಯಾನ. ಭೋಗಿ ಹಬ್ಬದ ವಿಶೇಷತೆ ಕಿಚ್ಚಾಯಿಸುವುದು, ಎಳ್ಳು ಬೆಲ್ಲ ಸೇವನೆ ಮಾಡುವಂಥದ್ದು. ಚಂದ. ಗಾಳಿಪಟ ರೀ ಮೇಡಮ್. ಗಾಳಿಪಟ ಹಾರಿಸಿ ಸಿಹಿ ಹಂಚುವ ಹಬ್ಬ ಸಂಕ್ರಾಂತಿ ಹಬ್ಬ. ಇದು ಫೋಟೋ ಕೊಲೇಜ್ನ ಮಾಡಿಯಲ್ಲಪ್ಪ. ಸರಿ. ರೈತರು ಮೇಡಮ್. ರೈತ ಜೈ ಜವಾನ್ ಜೈ ಕಿಸಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆವಾಗಲೇ ಹೇಳಿದ್ದಾರೆ. ರೈತ ಶಕ್ತಿ ಅಂಥೇಳಿ ವ್ಯಕ್ತಿ ರೈತನಿಗೆ ಹೆಸರು ಕೊಟ್ಟಾನ. ಇಲ್ಲಿ ಕಡಲೆಬೇಳೆ ನಿರೀಕ್ಷೆಯಲ್ಲಿರುವಂಥ ರೈತ. ಬೆಳೆ ಬೆಳೆದಾನ, ನಿರೀಕ್ಷೆ ಮಾಡತ್ತಾನ. ನಿಸ್ವಾರ್ಥದಾತ ರೈತ, ನಿರೀಕ್ಷಿತ ಯೋಗಿ ರೈತ ಅಂತ ಹೇಳ್ಕೇರಿ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವಂಥ ಕಾಯಕ ಯೋಗಿ ರೈತ ಅಂತ ಹೇಳ್ಕೇರಿ. ಇದನ್ನೊಂದು ಅಂಶನ. ಇನ್ನು ಇಲ್ಲೊಂದು ನೋಡಿ, ಕಾಯಕ ಯೋಗಿ. ಕಾಯಕ ಯೋಗಿ ರೈತ. ಎಡೆ ಹೊಡಿದಿದ್ದು ಬಿತ್ತನೆ ಬೆಳೆಯಾಗ ಅದರೊಳಗೆ ಎಡೆ ಹೊಡೆಯತ್ತಾನ ಇವಂಥ ರೈತ. ಇಲ್ಲಿ ಭತ್ತ ನಾಟಿ ಮಾಡುವಂಥದ್ದು ನೋಡಿ. ಉತ್ಸಾಹ ಯೋಗಿ ರೈತ, ಶ್ರಮಜೀವಿಗಳು ರೈತರು, ಕುಟುಂಬ ಅಥವಾ ಸಮೂಹ ನಾಟಿ ಮಾಡುತ್ತಿರುವುದು ಅಂತ ಹೇಳೈತಿ. ಚಂದ ಮಾಡ್ಯಾನ, ಸೂಪರ್. ಇಲ್ಲಿ ನೋಡಿ, ಇಲ್ಲಿ ಕಡಲೆಬೇಳೆ ಹೊಲ ಹಚ್ಚ ಹಸಿರಿನಿಂದ ತುಂಬಿದಂಥ ಅವನು. ಇದಕ್ಕೆ ಹೆಸರು ಕೊಟ್ಟಾನ ಏನಂದ್ರೆ ಕೃಷಿ ಮಿತ್ರ ರೈತ, ಹಚ್ಚ ಹಸಿರಿನಿಂದ ಬೆಳೆದ ಕಡಲೆ ಬೆಳೆ ಅಂತ ಹೇಳಿ. ಇದು ಮೆಕ್ಕೆಜೋಳ ರೀ ಮೇಡಮ್. ಇದು ಮೆಕ್ಕೆಜೋಳ. ಏನಪ್ಪ? ಮೆಕ್ಕೆಜೋಳ. ನೆಕ್ಸ್ಟ್ ಇದು ಯಾವ ಗಿಡ? ಬೋರ್ವೆಲ್ ಐತಲ್ಲ. ರೈತರ ಶಕ್ತಿ ಬೋರ್ವೆಲ್. ಬೆಳೆ ಬೆಳೆಯಕ್ಕೆ ನೀರು ಬೇಕಲ್ಲ. ರೈತ ಶಕ್ತಿ ಬೋರ್ವೆಲ್. ಜೀವ ಜಲ, ಗಾಳಿ ನೀರು ಜೀವನಕ್ಕೆ ಬೇಕೇ ಬೇಕು. ಲಿಂಬೆಕಾಯಿ ಗಿಡ ರೀ. ಯಾವ ಗಿಡಪ್ಪ ಇದು? ಲಿಂಬೆ ಹಣ್ಣಿನ ಗಿಡ. ಲಿಂಬೆ ಹಣ್ಣಿನ ಗಿಡ. ಓಕೆ. ಇದೇನು ರೈತನ ಚಿತ್ರದ ನೇಗಿಲ ಅಂತ ಬರ್ದಾನ. ರೈತ ದೇಶದ ಬೆನ್ನೆಲುಬು, ನೇಗಿಲ ಯೋಗಿ ಅಂತೇಳಿ. ಇಲ್ಲೇನು ಚುಕ್ಕಿ ಇಟ್ಟಿಲ್ಪ, ಏನು 6-5 ಏನಿದು 6-5. 6ಕ್ಕೆ 5ಕ್ಕೆ ನಿಲ್ಲಿಸಿ ಚುಕ್ಕಿ ಒಳಗೆ ರಂಗೋಲಿ ಒಳಗೆ ಅದನ್ನು ಬಿಡಿಸ್ಯಾನ ನೋಡಿ. ಸೂಪರ್. ಇದು ಏನಪ್ಪ? ಶೇಂಗಾ ರಾಶಿ ಮಾಡಿದ್ರು. ಶೇಂಗಾ ರಾಶಿ ಮಾಡೋದು ಮಷಿನ್ ಮೂಲಕ ಬೇರ್ಪಡಿಸೋದು ನೋಡಿದ್ರು. ಈಗ ಇದಕ್ಕೆ ಹೆಸರು ಕೊಟ್ಟಾನ ಬಲಿಷ್ಠ ರೈತ, ಶೇಂಗಾ ರಾಶಿ ಮಾಡುವುದು ಮಷಿನ್ ಮೂಲಕ ಬೇರ್ಪಡಿಸುವುದು ಅಂತ ಹೇಳಾನ ನೋಡಿ. ನಾವು ಅವಾಗೆಲ್ಲ ಕೈಲೇ ಸೋಸ್ತಿದ್ದೆವು, ಇವಾಗೆಲ್ಲ ಮಷಿನ್ ಬಂದಾವ. ಪಟಾಪಟ್ ರಾಶಿ. ಅನ್ನ ನೀಡುವ ದೇವರು ರೈತ ಅಂತೇಳಿ ಭತ್ತ ರಾಶಿ ಮಾಡುವಂಥದ್ದು. ಇಲ್ಲಿ ಮಹಿಳೆ ರೈತರಿ. ಜೋಳದ ರಾಶಿ. ವಿಶ್ವ ರೈತ ಮಾತೆ ರಾಶಿ ಮಾಡುವುದು ನೋಡಿ. ಹೊಟ್ಟು ಒಂದು ಕಡೆ ಹೋಗ್ತೈತಿ, ಧಾನ್ಯಗಳು ತೆಳಗೆ ಬೀಳ್ತಾವೆ. ಧಾನ್ಯ ಹೊಟ್ಟು ಮಿಶ್ರಣ ಮರದಾಗೈತಿ ನೋಡಿ. ಇಲ್ಲಿ ಮೆಟ್ನಲ್ಲಿಗೆ ನಿಂತು ಮಹಿಳೆ ತೂರ್ತಾಳೆ. ಇಲ್ಲಿ ಜೋಳದ ಸಂಗ್ರಹವಾಗೈತಿ. ಇಲ್ಲೇನೊಂದು ನೋಡಿ ಸುಗ್ಗಿ ಐತಿ ನೋಡಿ. ಇಲ್ಲಿ ಇಲ್ಲಿ ನೋಡಿ, ಸುಗ್ಗಿ ನೋಡಿ. ಇಲ್ಲಿ ಯಾರು ಆಫೀಸರಲ್ಲಿ ಯಾರೆಲ್ಲ ಅವ್ರ ಡಿಗ್ನಿಟಿನೇ ಅಲ್ಲಿ ಏನು ಲಕ್ಷದೆ ಕೆಲಸ ಮಾಡತ್ತಾರೆ ನೋಡಿ. ರಾಶಿ ಮಾಡುತ್ತಿರುವ ರೈತರು, ಉತ್ಸಾಹ ಯೋಗಿ ರೈತ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ಹೇಳುವಂಥದ್ದು ಒಂದು ಜನ. ನೆಕ್ಸ್ಟ್ ಈಗ ಇಲ್ಲಿ ನೋಡಿ, ಇಲ್ಲಿ ಇದೇನಪ್ಪ? ಇದು ತುಂಬಿಟ್ಟಾರ್ರಿ ರಾಶಿ ಮಾಡಿ. ಋಷಿ ತುಂಬಿಟ್ಟದ್ದು. ಭೂತಾಯಿ ನಂಬಿದರೆ ಇದೆಲ್ಲ ಸಾಧ್ಯ ಅಂತೇಳಿ. ವಿಶ್ವ ರೈತ. ಧಾನ್ಯ ತುಂಬಿದ ಚೀಲಗಳು ಅಂತ ಹೇಳಿ ಕೇಸಿ. ಇದೇನಪ್ಪ? ಇದು ರಾಶಿ ಮಾಡಿ ಟ್ಯಾಕ್ಟರ್ನಾಗ ಹಾಕೊಂಡು ಹೋಗಾಕತ್ತಾರ.
ಟ್ರ್ಯಾಕ್ಟರ್ನಾಗ ಹಾಕೊಂಡು ಹೋಗ ಏನು ರಾಶಿ ಮಾಡಿದ್ದು ರಾಶಿ ಮಾಡೋದು ದೃಶ್ಯ ಚೀಲ ತುಂಬಿಟ್ಟದ್ದು ರಾಶಿ ಮಷಿನ್ ಐತೆ ನೋಡಿ ಈಗ ಇಲ್ಲೆಲ್ಲ ರೈತರು ಅದಾರ, ಇಲ್ಲಿ ರೈತರು ಅದಾರ, ಟ್ಯಾಕ್ಟ್ರ್ ಅದ. ಇಲ್ಲಿ ಏನು ಹೆಸರು ಕೊಟ್ಟಾನಂದ್ರೆ ಬೆವರು ಹರಿಸಿ ಶ್ರಮಪಟ್ಟು ಹೊಟ್ಟೆ ತುಂಬಿಸುವ ಕಾಯಕ ರತ್ನ ರೈತ ಅಂಥೇಳಿ ರೈತ ಮಿತ್ರರು ಸುಗ್ಗಿ ಸಂಭ್ರಮ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ನೋಡಿ ಫೈನಲಿ ಅದು ಟ್ಯಾಕ್ಟರ್ದಾಗ ರಾಶಿ ಒಯ್ಯೋದು, ಇದು ಎತ್ತಿನ ಬಂಡಿ ಒಳಗೆ ರಾಶಿ ಒಯ್ತಾ ಇರೋದು. ಏನು ಬರ್ದ ನೋಡಿ, ದೇಶಕ್ಕೆ ಅನ್ನವನ್ನು ನೀಡುವನು ರೈತ. ಇದು ಮನ ತುಂಬುವ ರೈತ. ಓ ಸೂಪರ್. ಇದು ಮಕರ ಸಂಕ್ರಾಂತಿಯ ವಿಶೇಷ. ಅದ್ರ ವಿಷಯದ ಬಗ್ಗೆ ಬರ್ದ ನೋಡಿ. ಮಕರ ಎಂದರೆ ಅರ್ಧ ಮೊಸಳೆ ಅರ್ಧ ಮೀನಂತ ದೇಹವಿರುವ ರಾಶಿ ಅಂತೇಳಿ, ಸಂಕ್ರಮಣ ಅಂದರೆ ಪರಿವರ್ತನೆ ಚಲನೆ ಅಂತೇಳಿ ಹಾಕ್ಯಾನ ನೋಡಿ. 12 ರಾಶಿಗಳು 12 ಸಂಕ್ರಮಣಗಳು ಬರ್ತಾವೆ. ಆದರೆ ಮಕರ ಸಂಕ್ರಮಣ ತುಂಬ ವಿಶೇಷ. ಅದು ಭಾರತಕ್ಕೆ ಸಂಕ್ರಾಂತಿ ಹಬ್ಬ ಹೊಸ ವರ್ಷವನ್ನು ಸುಗ್ಗಿ ಹಬ್ಬವನ್ನು ತರ್ತದೆ ಅಂತೇಳಿ ಅನ್ಸಾನ. ನೆಕ್ಸ್ಟ್ ಇಲ್ಲಿ ನೋಡಿ, ಓ ಸೂಪರ್ ಡ್ರೈವ್. ಇದು ಕೂಡ ಏನು ಸಂಕ್ರಾಂತಿ ಕಬ್ಬು, ಇಲ್ಲಿ ಸೂರ್ಯೋದಯ, ದೀಪ, ರಂಗೋಲಿ ನೋಡಿ. ಸಂಕ್ರಮಣ ಎಂದರೆ ಸುಗ್ಗಿಯ ಕಾಲ. ಗಾಳಿಪಟ ರೀ ಮೇಡಮ್. ಇದೇನಪ್ಪ ಗಾಳಿಪಟ? ಇದೇನ ಚಿಪ್ಪು ಬಾಲಂಗೋಸಿ? ಇದೇನ ಬಾಲಂಗೋಸಿ? ಗಾಳಿಪಟ ಹಾರಿಸುವಂಥದ್ದು ನೋಡಿ. ಗಾಳಿಪಟ ಹಾರಿಸಿ ಸಿಹಿ ಹಂಚುವುದು ಅಂತ ಹೇಳ್ತಾರೆ. ಏನೋ ಬರ್ದಿಲ್ಲ, ಶುಭವಾಗಲಿ ಎಲ್ಲರಿಗೂ, ಸಂಕ್ರಾಂತಿ ಮೂಡಲಿ ಎಲ್ಲರ ಬಾಳಲಿ, ಮುಖದ ಕಾಂತಿ ತುಂಬಲಿ ಬಾಳಲಿ ಶಾಂತಿ, ಕಾಣಲಿ ಎಲ್ಲ ಕಡೆ ಹಸಿರು ಕ್ರಾಂತಿ, ಉತ್ತರಾಯಣದಿಂದ ದಕ್ಷಿಣಕ್ಕೆ ಸೂರ್ಯ ತಿರುಗುವಂಥದ್ದು. ಮತ್ತೇನಾಯ್ತನ ಪೀಟೆ? ಇಲ್ಲೊಂದು ಏನು ಇದೇನು ಆಲದ ಮರ. ರೈತ ಆಲದ ಮರವಿದ್ದಂತೆ ಅಂತ ಹೇಳ್ತಾರೆ, ಆಲದ ಮರ ಇದ್ದಂತೆ, ಆಶ್ರಯದಾತ ಅಂತಲೂ ಹೇಳ್ಬೋದು. ನೋಡಿ ಇಷ್ಟೆಲ್ಲ ಆದಮೇಲೆ ನೋಡಿ ಇಲ್ಲೊಂದು ಏನೋ ಬರ್ದಂತೆ, ಇಷ್ಟೆಲ್ಲ ಆದಮೇಲೆ ರೈತರ ದಿನದ ಬಗ್ಗೆ ತಿಳಿಯೋಣ ಅಲ್ವೇ ಅಂತ ಹೇಳ್ತಾನೆ. ಅಂತಾರಾಷ್ಟ್ರೀಯ ರೈತ ದಿನ ಡಿಸೆಂಬರ್ 23ರಂದು ಪ್ರತಿ ವರ್ಷ ಆಚರಿಸಲಾಗುವುದು. ಇದು ಭಾರತದ 6ನೇ ಪ್ರಧಾನಿ ಮತ್ತು ರೈತ ನಾಯಕರಾಗಿದ್ದ ಯಾರಪ್ಪ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನವನ್ನು ಸ್ಮರಿಸುತ್ತದೆ. 2001ರಿಂದ ಪ್ರಾರಂಭ ಆಗ್ಯದ ಡಿಸೆಂಬರ್ 23 ರೈತ ದಿನ ಅಂಥೇಳಿ. ಇದು ಗೋಮಾತೆ ಬಸವಣ್ಣಂದು ಒಂದು ಆಗ್ತದೆ ನೋಡಿ, ಸೂಪರ್. ಇದು ಸುಗ್ಗಿ ಸಂಭ್ರಮದ ಒಂದು ಸಂಕೇತನೆ. ಇದು ಕೂಡ ಸೂರ್ಯ, ಕಬ್ಬು, ಆಮೇಲೆ ಕುಂಭ, ಇದು ಕೂಡ ಬಸವಣ್ಣದು. ಇದು ಕೂಡ ರಫಿಯಾನ್ ತೆಗೆದದ್ದಂಥದ್ದು. ಇದು ಕೂಡ ಗೋಮಾತೆ ತೆಗ್ದ ನೋಡಿ, ಸೂಪರ್. ಸುಗ್ಗಿ ಹಬ್ಬದೊಳಗೆ ಗೋಮಾತೆಯನ್ನು ಪೂಜಿಸೋದು. ಗೋಮಾತೆಗಳಲ್ಲಿ ಮುಕ್ಕೋಟಿ ದೇವತೆಗಳು ವಾಸವಾಗಿರ್ತಾರೆ ಅನ್ನುವಂಥ ಒಂದು ನಮ್ಮ ಧರ್ಮ, ಹಿಂದೂ ಧರ್ಮದ ನಾವು ನಂಬಿಕೆ. ಆ ನಂಬಿಕೆ ಮ್ಯಾಗ ಗೋಮಾತೆ ಅಂತ ತೆಗ್ದಾನ, ಸೂಪರ್. ಇದು ಕೂಡ ಕುಸರಳೆ ಇರುವಂಥದ್ದು, ಕುಂಭ ಹೂವು. ಆಮೇಲೆ ರಂಗೋಲಿ ಒಳಗೆ ಕಬ್ಬ ಅದು ಬಿಡ್ಸ್ಯಾನ ಒಬ್ಬ ವಿದ್ಯಾರ್ಥಿ. ನೆಕ್ಸ್ಟ್ ಇದು ಚುಕ್ಕಿ ಒಳಗೂ ಕುಂಭ ಅದು ಮಾಡ್ಯಾನ, ಸೂಪರ್. ಆಮೇಲೆ ಇಲ್ಲಿ ಧನ್ಯವಾದಗಳನ್ನು ಹೇಳ್ತಾನೆ ನೋಡಿ ಕೊನೆಗೆ, ಚಂದ ಸೂಪರ್. ಧನ್ಯವಾದಗಳು. ಏನಪ್ಪ? ಧನ್ಯವಾದ. ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳಬೇಕು. ಎಷ್ಟನೇ ಕ್ಲಾಸಪ್ಪ ನಿಮ್ಮದು? 6th ಕ್ಲಾಸ್ ರೀ. ಎಷ್ಟನೇ ಕ್ಲಾಸು? ಓಕೆ ಗುಡ್.